ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಇದರಿಂದ ಸಾವು ಸಂಭವಿಸುತ್ತೆ ಅಂತ ಸರ್ಕಾರ ಅದೆಷ್ಟೇ ಹೇಳಿದರೂ ಕೂಡ ಜನರು ಮಾತ್ರ ಸಿಗರೇಟ್ ಸೇದುತ್ತಲೇ ಇರ್ತಾರೆ. ಸದ್ಯ ಒಂದು ಸಿಂಗಲ್ ಸಿಗರೇಟ್ ಬೆಲೆ 18 ರೂಪಾಯಿ ಇರೋದ್ರಿಂದ ಇದರ ಸೇವನೆ ಮಾಡುವವರ ಸಂಖ್ಯೆಯೂ ಕೂಡ ಅಷ್ಟೇ ಹೆಚ್ಚಾಗಿದೆ. ಆದರೆ ಇದೀಗ ಕೇಂದ್ರ ಸರ್ಕಾರ ತೆರಿಗೆ ಬದಲಾವಣೆಗಳ ನಂತರ ಈ ಸಿಂಗಲ್ ಸಿಗರೇಟ್ 18 ರೂಪಾಯಿನಿಂದ ಬರೋಬ್ಬರಿ 72 ರೂಪಾಯಿಗೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಅನೇಕ ವರದಿಗಳು ಕಂಡುಬರುತ್ತಿವೆ. ಕೇಂದ್ರ ಸರ್ಕಾರ ತಂಬಾಕು ಕೇಂದ್ರ ಅಬಕಾರಿ ತಿದ್ದುಪಡಿ ಮಸೂದೆ 2025 ಅಂಗೀಕರಿಸಿದೆ. ಜಿಎಸ್ಟಿ ಪರಿಹಾರ ಸೆಸ್ ಅವಧಿ ಮುಗಿತಾ ಇರುವ ಹಿನ್ನೆಲೆಯಲ್ಲಿ ಆದಾಯ ಕೊರತೆಯನ್ನು ನೀಗಿಸೋದಕ್ಕೆ ಮತ್ತು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಧೂಮಪಾನಕ್ಕೆ ಕಡಿವಾಣ ಹಾಕೋದಕ್ಕೆ ಪ್ರತಿ 1000 ಸಿಗರೇಟ್ ಸ್ಟಿಕ್ಗಳ ಮೇಲೆ ವಿಧಿಸಲಾಗ್ತಾ ಇದ್ದ ಸುಂಕವನ್ನು 200 ರೂಪಾಯಿಯಿಂದ 735 ರೂಪಾಯಿನಿಂದ 2700 ಅಥವಾ 11,000 ರೂಪಾಯಿಗೆ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ 18 ರೂಪಾಯಿನ ಸಿಗರೇಟ್ 72 ರೂಪಾಯಿ ಆಗುತ್ತೆ ಅಂತ ಲೆಕ್ಕಾಚಾರ ಓಡ್ತಾ ಇದೆ. ಆದರೂ ಕೂಡ ಇದರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿಲ್ಲ. ಈ 72 ರೂಪಾಯಿ ಅನ್ನೋದು ಗರಿಷ್ಠ ಸುಂಕ ವಿಧಿಸಿದಾಗ ಆಗಬಹುದಾದ ಅಂದಾಜು ಬೆಲೆಯಾಗಿದೆ.